ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಿ ಅಮ್ಮ, ಅಯ್ಯೋ ಏನಾಯ್ತೆ? ಯಾಕೆ ಹಿಂಗ್ ಗಾಬರಿ ಆದೆ? ಏನಾಯ್ತು? ಗಾಬ್ರಿನ ಆ ಥರ ಏನೂ ಇಲ್ವಲ್ಲಮ್ಮ. ಐ ಆಮ್ ಫೈನ್. ಏನ್ ಫೈನು? ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಗಾಬರಿ ಆಗಿದ್ಯಾ ಅಂತ. ಏನಾಯ್ತು ಅಂದ್ರೆ ಏನಿಲ್ಲ ಅಂತ ಇದ್ಯಾ? ಏನಾಯ್ತು ಹೇಳು ಮರಿ. ಏನೂ ಇಲ್ಲ ಅಮ್ಮ, ನಾನು ಚೆನ್ನಾಗೇ ಇದ್ದೀನಲ್ಲ. ಏನಾಗಿಲ್ಲ? ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಾ. ಕೇಳಿದ್ರೆ ಏನು ಆಗಿಲ್ಲ ಅಂತ್ಯ. ಮುಖ ನೋಡಿದ್ರೆ ಫುಲ್ ಗಾಬರಿ ಆಗಿದೆ. ಏನಾಯ್ತು ಹೇಳು. ಅಮ್ಮ ಏನೂ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಸರಿ ಕಂದ, ಏನು ಇಲ್ಲ ಅಂದ್ರೆ ನಂಗೂ ಸಂತೋಷನೇ. ಆದ್ರೆ ಏನಾದ್ರೂ ಆಗಿದ್ರೆ ನೀನ್ ನನ್ಗೆ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾನು ಏನ್ ಅರ್ಥ ಮಾಡ್ಕೋಬೇಕು? ಏನಾಗಿದೆ ಹೇಳು ಕಂದ? ವರ್ಕ್ ಪ್ರೆಷರ್ ಏನೇ? ಹಾ ಅಮ್ಮ, ವರ್ಕ್ ಪ್ರೆಷರು. ಅದು ಈ ಸತಿ ಫ್ಯಾಷನ್ ಶೋನಲ್ಲಿ ರ್ಯಾಂಪ್ ವಾಕ್ ಜೊತೆಗೆ ಶೋ ಸ್ಟಾಪರ್ ಕೂಡ ನಾನೇ ಅಲ್ವಾ. ಸೊ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆ್ಯಂಡ್ ಎಲ್ರಿಗೂ ನನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಎಂಟೈರ್ ಶೋನ ನಾನೇ ಕ್ಯಾರಿ ಮಾಡಬೇಕು, ಅದರ ಟೆನ್ಷನ್ ಅಷ್ಟೇ. ಅಷ್ಟೇನಾ ಕಂದ? ನೋಡು ಪುಟ್ಟಿ, ನೀನು ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಎಕ್ಸ್ಪರ್ಟು. ನಿನಗೇನಾದರೂ ಕೆಲಸ ವಹಿಸಿದ್ರೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ಕೊಟ್ಟಿದ್ದಾರೆ. ನೀನು ಅದನ್ನು ಚೆನ್ನಾಗಿ ನಿಭಾಯಿಸೋದ್ಬಿಟ್ಟು ಹಿಂಗೆ ಪ್ರೆಷರ್ ತಗೊಂಡ್ಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ಸೊ ಕೂಲಾಗಿದ್ದು ಕೂಲಾಗಿ ಅಪ್ರೋಚ್ ಮಾಡು, ಓಕೆನಾ? ಈಗ ರಿಲ್ಯಾಕ್ಸ್ ಮಾಡ್ಕೊ, ಒಳ್ಳೆ ಜ್ಯೂಸ್ ಮಾಡ್ಕೊಂಬರ್ತೀನಿ, ಓಕೆನಾ? ಏನು ಮಕ್ಕಳಪ್ಪ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಾಬರಿ ಆಗ್ತಾರೆ. ಹೇಳಿ ಅದಕ್ಕೆ ತಂಗಿ. ಪಾರ್ಥ ಮನೆಗೆ ಸೇಫ್ ಆಗಿ ಹೋದ್ರಾ? ಆರಾಮಾಗಿದ್ದೀರಾ ಅಲ್ವಾ? ನೋವೇನಾದರೂ ಇದೆಯಾ? ನೋವಾ? ನೋವೇ, ಪರ್ಫೆಕ್ಟ್ಲಿ ಆಲ್ ರೈಟ್. ಪಾಪ ನನಗೆ ಈಗ ಸಮಾಧಾನ ಆಯಿತು. ಮತ್ತೆ ಪಾರ್ಥ, ಇನ್ಮೇಲೆ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಇವತ್ತಾಗಿದ್ದು ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆ. ಇನ್ಮೇಲೆ ಎಲ್ಲಂದ್ರಲ್ಲಿ ಸಿಗೋದು ಬೇಡ, ಆಯ್ತಾ? ಯಾರು ಕಾಣದೇ ಇರೋ ಜಾಗಕ್ಕೆ ಹೋಗೋಣ, ರಿಸ್ಕೇ ಬೇಡ ನಮಗೆ. ಅಬ್ಬಾ, ಥ್ಯಾಂಕ್ ಗಾಡ್. ಎಲ್ಲಿ ಮೀಟ್ ಆಗೋದೇ ಬೇಡ ಅಂತ ಹೇಳ್ಬಿಡ್ತೀರಾ ಅಂತ ಭಯ ಆಗೋಗಿತ್ತು. ಸದ್ಯ ಆ ಥರ ಹೇಳಿಲ್ವಲ್ಲ, ದ್ಯಾಟ್ಸ್ ದ ಸ್ಪಿರಿಟ್. ನೋಡಿ, ಲವ್ ಮಾಡೋರಿಗೆ ಈ ಥರ ಸ್ಪಿರಿಟ್ ಇರಬೇಕು. ಆಗಲೇ ಈ ಲವ್ ಅನ್ನೋ ರೇಸಲ್ಲಿ ಗೆಲ್ಲಕ್ಕಾಗೋದು. ಆದರೂ ಏನೇ ಹೇಳಿ, ನೀವು ಒಳ್ಳೆ ಹೀರೋ ಥರ ಫೈಟ್ ಮಾಡಿದ್ರಿ ಇವತ್ತು. ನಿಮಗೆ ಬರೀ ರೊಮ್ಯಾನ್ಸ್ ಮಾತ್ರ ಅಲ್ಲ, ಆ್ಯಕ್ಷನು ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಅದು ಹಾಗೆ ಕಣ್ರಿ, ನಮ್ಮ ಲೈಫಲ್ಲಿ ಬರೋ ಹೀರೋಯಿನ್ ನಮ್ಮ ಜೊತೆ ಇದ್ದಾಗ ಎಲ್ಲರೂ ಹೀರೋ ಆಗಿಬಿಡ್ತಾರೆ. ಐ ಮೀನ್, ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಲ್ವಾ? ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಹುಡುಗನ ಲೈಫಲ್ಲೂ ಒಂದು ಹುಡುಗಿ ಇರಬೇಕು ಅಂತ. ಒಂದು ಹುಡುಗಿ ಇದ್ರೇ ಲೈಫಲ್ಲಿ ಇನ್ಸ್ಪಿರೇಷನ್. ಇನ್ಫ್ಯಾಕ್ಟ್ ಹುಡುಗರ ಲೈಫಲ್ಲಿ ಹುಡುಗಿರಿಗಿಂತ ಬೆಸ್ಟ್ ಇನ್ಸ್ಪಿರೇಷನ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವಿದ್ರೇ ನಾವು, ನಿಮ್ಮಿಂದನೇ ನಾವು. ಸಾಕು ಸಾಕು, ಇದು ತುಂಬಾ ಓವರ್ ಆಯಿತು. ಪಾರ್ಥ, ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಇವತ್ತಾಗಿರೋದನ್ನ ಅಕ್ಕ ಭಾವ ಹತ್ರ ಹೇಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮನ್ನು ಮನೆಯಿಂದ ಹೊರಗಡೆ ಹೋಗೋಕ್ಕೂ ಬಿಡಲ್ಲ, ನಾವು ಮೀಟ್ ಮಾಡೋಕ್ಕೂ ಆಗಲ್ಲ. ಓಕೆ, ಹೇಳಲ್ಲ ಬಿಡಿ. ಸರಿ ಪಾರ್ಥ, ನಾನು ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಓಕೆ, ಬಾಯ್. ನಿನ್ನೆನೇ ಹೊಡ್ಕೊಂಡು ಬಂದೆ ನಾನು. ನಾಳೆ ನನ್ನ ತಮ್ಮನ ಆಫೀಸ್ ಓಪನಿಂಗ್ ಇದೆ, ಎಲ್ಲರೂ ಹೋಗ್ತಿದ್ದೀವಿ, ನೀನು ಬಂದ್ಬಿಡು. ಸರಿ ಅಕ್ಕರೆ, ಅವ್ರಿಗೆ ಹೇಳಿದ್ದೀರಾ ಅಲ್ವಾ? ಹಾಂ, ಮಹಿಮಾ ಹೇಳಿರ್ತಾಳೆ. ಹೇಗಿದ್ರು ಅಣ್ಣ ಅಲ್ವಾ, ನೀವಿಬ್ರು ಬೆಳಿಗ್ಗೆ ಬೇಗ ರೆಡಿಯಾಗಿ ಬಂದ್ಬಿಡಿ. ಸರಿ ಅಕ್ಕರೆ, ಗುಡ್ ನೈಟ್ ಮಾ. ಏನು ಮಲ್ಲಿ, ಅದಕ್ಕೆ ಅದೇನೋ ಆಫೀಸು ಓಪನಿಂಗ್ ಅಂತೇನೋ ಹೇಳ್ತಾ ಇದ್ರು. ಏನಿಲ್ಲ ರೀ, ಅದೇ ಅಕ್ಕರ ತಮ್ಮ ಅವರಲ್ಲ, ಅವರೇನೋ ಹೊಸ ಕಂಪ್ನಿ ಓಪನ್ ಮಾಡೋರಂತೆ. ಕಂಪನಿ ಓಪನಿಂಗ? ಹ್ಞೂ, ಅದ್ರ ಪೂಜೆಗೆನೆಯ ನಾವಿಬ್ರು ಕರೆಯೋಕ್ಕಂತ ಬಂದಿದ್ರು. ಓಕೆ. ಯಾಕೆ ನಿಮ್ಮ ತಂಗಿಯವರು ನಿಮ್ಗೇನು ಹೇಳಿಲ್ವಾ? ನನಗೆ ಹೇಳಿದೆ, ಏನು ಮಾಡ್ತಾಳೆ? ಮೇ ಬಿ ಫೋನ್ ಮಾಡಿರ್ತಾಳೆ. ನಂದು ಫೋನ್ ಸ್ವಿಚ್ ಆಫ್ ಆಗಿದ್ದಲ್ಲ, ಚಾರ್ಜಿಗೆ ಹಾಕಿದ್ದೆ, ನೋಟಿಸ್ ಮಾಡಿಲ್ಲ ಅನ್ಸುತ್ತೆ. ಚೆಕ್ ಮಾಡ್ತೀನಿ.
ನಾನು ಆಗ್ಲೇ ಹೇಳ್ದಾಗೆ 2, 3 ಆಗಲೇಬೇಕು. ಇವನು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಾನೆ? ಹೇಳಪ್ಪ. ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲ ನಿನ್ನ ಸಂದೇಶವ ನನಗೆ ಹೇಳಿದೆ ಅಂತ ಮೋಡದಲ್ಲಿ ತೇಲಾಡಂಗಾಗ್ತಾ ಇದೆಯಾ ಗೆಳೆಯ? ಕೂತಲ್ಲೇ ಕಳೆದು ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಗೆಳೆಯ? ಹೇಗಿದೆ ಹವಾಮಾನ ವಾತಾವರಣ? ಏನೋ ಆನಂದ, ನನ್ನ ಜೀವನದಲ್ಲಿ ಮಳೆ ಬರೋ ಲಕ್ಷಣನೇ ಕಾಣಿಸ್ತಾ ಇಲ್ಲ ಕಣ. ಯಾಕೋ ಎಲ್ಲ ಕಡೆ ಬಣ ಹವೆ, ಬಿಸಿ ಗಾಳಿ. ಆನಂದ ಹನಿಮೂನ್ ಬಗ್ಗೆ ನಮ್ಗೆ ರೇಗಿಸ್ತಾ ಇದ್ನಲ್ಲ, ನಾನು ಅದಕ್ಕೆ ರೇಗಿಸ್ತಾ ಇದ್ದೀನಿ. ಹೇಳಪ್ಪ. ಎಲ್ಲೋ ಗೆಳೆಯ, ಏನಾಯ್ತು? ಅಲ್ಲ ಎಲ್ಲ ಸರಿ ಹೋಗ್ಬಿಡ್ತು. ನೀನು ಕಪ್ನ ಗೆದ್ಕೊಂಡೇ ಬರ್ತೀಯ ಅಂತ ಅನ್ಕೊಂಡ್ರೆ ಮ್ಯಾಚನ್ನ ಕ್ಯಾನ್ಸಲ್ ಮಾಡೋ ತರ ಮಾತಾಡ್ತಾ ಇದ್ಯಾ? ಆನಂದ್ ಅವರೇ, ಅದು ಅಲ್ಲಿ ತುಂಬಾ ಚಳಿ ಇರುತ್ತೆ. ನಾನು ಮನೇಲೇ AC ಆಫ್ ಮಾಡಿಸ್ತಿರ್ತೀನಿ. ಅಲ್ಲಂತೂ ತುಂಬಾ ಕಷ್ಟ ಹೋಗ್ಬಿಡುತ್ತೆ ನನಗೆ. ಸೊ ಅದಕ್ಕೆ ಬೇಡ. ಭೂಮಿಕಾ, ಏನ್ ನೀನು ಹನಿಮೂನ್ಗೆ ಯಾರೇ ಆಗ್ಲಿ ಚಳಿ ಇರೋ ಜಾಗಕ್ಕೆ ಹೋಗ್ತಾರೆ, ಮರುಭೂಮಿಗೆ ಹೋಗ್ತಾರೆ. ಅಲ್ಲ, ಈ ವಿಷಯದಲ್ಲಿ ನಮ್ ಡುಮ್ಮಸರು 1 ಹೆಜ್ಜೆ ಮುಂದೆ ಇಡಕ್ಕೂ ಯೋಚನೆ ಮಾಡ್ತಿದ್ದ. ಈಗ ಅವನೇ 2 ಹೆಜ್ಜೆ ಮುಂದೆ ಇಡ್ತಿದ್ದಾನೆ. ನೀನ್ ನೋಡಿದ್ರೆ 4 ಹೆಜ್ಜೆ ಹಿಂದೆ ಇಡ್ತಿದ್ಯಲ್ಲ. ಶೋ, ಏನ್ ಹೇಳ್ಬೇಕು ನಿನ್ಗೆ? ಅಲ್ಲ ಭೂಮಿಕಾ, ನೀನೇ ತಾನೆ ನಮ್ ಡುಮ್ಮಸರೇ ಬಂದು. ಅಪರ್ಣ ಅವರೇ, ಅದು ನಾನು ಈಗ ತಾನೇ ಕೋಚಿಂಗ್ ಸೆಂಟರ್ ಜಾಯಿನ್ ಮಾಡಿದ್ದೀನಲ್ಲ, ಲೀವ್ ತಗೊಂಡ್ರೆ ಸರಿಗಿರಲ್ಲ. ಅದಕ್ಕೆ ನಾನಂತೂ ಹೋಗೋಕ್ಕಾಗಲ್ಲ. ಇವ್ರು ಬೇಕಾದ್ರೆ ಒಬ್ರೇ ಹೋಗಿ ಬರ್ಲಿ. ಅಲ್ಲ, ಅದಕ್ಕೆ ಒಬ್ನೇ ಹೋಗೋದಕ್ಕೆ ಅವನೇನು ತೀರ್ಥಯಾತ್ರೆ ಕಾಶಿಗೆ ಹೋಗ್ತಾ ಇದ್ದಾನೆ? ಗೆಳೆಯ ಅಲ್ವಾ, ಹನಿಮೂನ್ಗೆ ಹೋಗ್ಲೇಬೇಕು ಅಂತ ಅಜ್ಜಿ ಹೇಳಿದಾಗ ಅವ್ರ ಮುಂದೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ಬಿಟ್ಟು ಇಲ್ಲಿ ಬಂದು ಆಗಲ್ಲ ಅಂತ ತಲೆ ಅಲ್ಲಾಡಿಸ್ತಾ ಇದ್ದೀರಾ? ಅಲ್ಲ ಕಣ ಆನಂದ, ಈಗ ಅವರೇ ಬರಲ್ಲ ಅಂದರೆ ನಾನೊಬ್ಬನೇ ಹೋಗಿ ಏನು ಮಾಡಲ ಹನಿಮೂನಲ್ಲಿ? ಸರಿನಪ್ಪ, ಈಗ ಹೋಗಲ್ಲ ಅನ್ನೋದಾದ್ರೆ ಅಜ್ಜಿಗೆ ಏನಂತ ಉತ್ತರ ಕೊಡ್ತೀರಾ? ಅದಕ್ಕೂ ಒಂದು ಐಡಿಯಾ ಮಾಡಿದೀವಿ ಕಣ. ಈಗ ನಿನ್ನ ಹೆಲ್ಪ್ ಬೇಕು ಕಣ ಆನಂದ. ಏನು ಗೊತ್ತಾ, ಇಲ್ಲೇ ಒಂದು ಹೋಟ್ಲಲ್ಲಿ ಒಂದು 4 ದಿವಸ ನನಗೆ ಅಂತ ರೂಮ್ ಬುಕ್ ಮಾಡು. ಭೂಮಿಕಾ ಅವರು ಅವ್ರ ಅಮ್ಮನ ಮನೆಗೆ ಹೋಗಿ ತುಂಬ ದಿವಸ ಆಯ್ತಂತೆ. ಒಂದು 4 ದಿವಸ ಅಲ್ಲಿದ್ದು ಬರಲಿ, ಆಯ್ತಾ? ನೋಡೋ, ಇದು ಭೂಮಿಕಾ ಅವರು ಯಾರಿಗೂ ಹೇಳಲ್ಲ, ನಾನು ಯಾರಿಗೂ ಹೇಳಲ್ಲ. ಕಾಲಿಗೆ ಬೀಳ್ತೀನಿ. ನನ್ನ ಕ್ಲೋಸ್ ಫ್ರೆಂಡ್ ನೀನು ದಯವಿಟ್ಟು ಯಾರಿಗೂ ಹೇಳ್ಬಾರ್ದು. ಅಪ್ಪರಣಗೂ ಹೇಳ್ಬೇಡ ಕಣ. ಗುಡ್ ನೈಟ್. ಉರಿತಾ ಇತ್ತು ಬೆಂಕಿ, ನೀರಾಗ ಹಾರಿಸ್ಬಿಟ್ಟೆ, ಸಾಯ್ಲಿ ನನ್ನ ಮಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.